ಎಲ್ಲ ತುಂಬ ಕಣ್ಣಿಗೆ ತಂಪು ಕೊಡುವ ಥರ ಇದೆ. ನಾನು ಈ ಸಿನಿಮಾದಲ್ಲಿ ನಾನೇನು ಹಾಡು ಬರೆದಿಲ್ಲ, ಆದರೂ ಈ ಫಂಕ್ಷನಿಗೆ ಬರಲಿಕ್ಕೆ ಮುಖ್ಯ ಕಾರಣ ಶ್ರೇಯಸ್ಸು ನಮಗೆಲ್ಲ ಗೊತ್ತಿರೋ ಥರ ಮಂಜು ಸರ್ ಮಗ. ಬಟ್ ಮಂಜು ಸರ್ಗೆ ಡೆಡ್ ಆಪೋಸಿಟ್ ಕ್ಯಾರೆಕ್ಟ್ರು. ಮಂಜು ಸರ್ ಬಡ 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 ಅಂತಿರ್ತಾರೆ, ಶ್ರೇಯಸ್ ಅಷ್ಟೇ ಕೂಲು, ಜಂಟಲ್ಲು, ತುಂಬ ಆಪ್ತ ಆಗುವಂಥ ವ್ಯಕ್ತಿತ್ವ ಅವ್ರದ್ದು. ಅವರಲ್ಲೊಂದು ಹಪಾಹಪಿ ಇದೆ ಖಂಡಿತ. ಮುರಳಿ ಸರ್ ಹೇಳ್ದಂಗೆ ನೆಕ್ಸ್ಟ್ ಜನ್ರೇಷನ್ ಸೂಪರ್ ಸ್ಟಾರ್ ಖಂಡಿತ ಆಗೇ ಆಗ್ತಾರೆ. ಬೇಕಿರೋದು ಒಂದೇ ಒಂದು ದೊಡ್ಡ ಬ್ರೇಕ್, ಬಹುಶಃ ಆ ಬ್ರೇಕ್ ಈ ವಿಷ್ಣುಪ್ರಿಯ ಆಗತ್ತೆ ಅಂತ ನನ್ನ ನಂಬಿಕೆ. ಶ್ರೇಯಸ್ ಕನ್ನಡ ಇಂಡಸ್ಟ್ರಿಗೆ ಬೇಕು, ದೊಡ್ಡ ಹೀರೋ ಆಗಿ ಬೆಳಿಬೇಕು, ಅದೇ ನನ್ನ ಆಸೆ. ಯಾಕಂದರೆ ಶ್ರೇಯಸ್ ಹೀರೋ ಅನ್ನೋಕ್ಕಿಂತ ತುಂಬ ಆಪ್ತರಿದ್ದಾರೆ ನಮಗೆ. ಅವರ ಒಳಗಿನ ಆ ಒಂದು ಬದ್ಧತೆ ಏನಿದೆ ಅನ್ನೋದನ್ನು ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ಶ್ರೇಯಸ್ಗೆ ದೊಡ್ಡ ಶ್ರೇಯಸ್ ಸಿಗಲಿ, ದೊಡ್ಡ ಹೀರೋ ಆಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ರಮೇಶ್ ಸರ್. ಇಲ್ಲಿ ಬಂದಿದ್ದ ಮಾಧ್ಯಮದವರಿಗೆ ನಮಸ್ಕಾರ. ಫಸ್ಟ್ ಮರ್ತೋಗ್ಬಿಟ್ಟೆ, ನಮ್ಮ ಫಂಕ್ಷನಲ್ಲೂ ನಾನು ಮರ್ತೋಗ್ಬಿಟ್ಟಿದ್ದೆ. ಆಮೇಲೆ ಲಾಸ್ಟಲ್ಲಿ ಹೇಳ್ತೀನಿ, ಜ್ಞಾಪಕ ಮಾಡ್ಕೊಂಡು ಅವ್ರಿಗೆ ಹೇಳ್ತಾ ಇದ್ದೀನಿ. ನಮ್ಮ ಶ್ರೇಯಸ್ ನಮ್ಮ ಹೀರೋ, ಖಂಡಿತ ಅವ್ರ ಹೆಸರಲ್ಲೇ ಶ್ರೇಯಸ್ ಇದೆ. ಖಂಡಿತ ನನಗೆ ಗೊತ್ತಿದ್ದಂಗೆ ಇದು ಸೂಪರ್ ಹಿಟ್ ಆಗತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ಸಾಂಗ್ಸ್ ನೋಡ್ತಾ ಇದ್ರೆ, ಅವ್ರ ಆ್ಯಕ್ಟಿಂಗು, ಆ ಫೈಟು ನೋಡಿದಾಗೆ ಖಂಡಿತ ಇದರಲ್ಲಿ ಸಕ್ಸಸ್ ಆಗೇ ಆಗ್ತಾರೆ. ನೀನು ಪ್ರಯತ್ನ ಬೀಳು, ಸಕ್ಸಸ್ ಇದ್ದೇ ಇರುತ್ತೆ. ಪ್ರಯತ್ನ ಅಂತೂ ಬಿಡಬಾರ್ದು. ಯಾವಾಗೂ ನಾವು ಪ್ರಯತ್ನ ಮಾಡ್ತೀವಿ, ಸಕ್ಸಸ್ ನಮ್ಮ ಹಿಂದೆ ಬರುತ್ತೆ. ಯಾವಾಗ ಬಂದು ನಮ್ಮ ಮುಂದೆ ನಿಂತ್ಕೊಳ್ಳುತ್ತೆ, ಅದು ಹಿಂದೆ ಇರೋದು ಬಂದು ಮುಂದೆ ನಿಂತ್ಕೊಳ್ಳುತ್ತೆ. ಖಂಡಿತ ಸಕ್ಸಸ್ ಸಿಗತ್ತೆ. ಇದೇ ಥರ ಮಾಡು. ತುಂಬ ಚೆನ್ನಾಗಿ ಮಾಡಿದ್ಯಾ. ಈ ಟೀಮ್ಗೆ ಒಳ್ಳೇದಾಗಲಿ. ಈ ಸಾಂಗಿಂಗ್ ನೀವು ಬರೆದಿರೋದು ಸರ್? ನಾಗೇಂದ್ರ ಪ್ರಸಾದ್. ತುಂಬ ಚೆನ್ನಾಗಿದೆ, ಮ್ಯೂಸಿಕ್ ಚೆನ್ನಾಗಿದೆ, ಡೈರೆಕ್ಷನ್ ಚೆನ್ನಾಗಿದೆ, ಹೀರೋಯಿನ್ ಚೆನ್ನಾಗಿದ್ದಾರೆ. ಬಟ್ ಮೈನ್ ನಮ್ಮ ಪ್ರೊಡ್ಯೂಸರು ಚೆನ್ನಾಗಿದ್ದಾರೆ, ಎಲ್ಲರೂ ಚೆನ್ನಾಗಿದ್ದಾರೆ. ಪಿಕ್ಚರ್ ಸೂಪರ್ ಹಿಟ್ ಆಗತ್ತೆ ಖಂಡಿತ. ಇದು ನೋಡ್ತಾ ಇದ್ರೆ ನನಗಂತೂ 100% ನನ್ನ ಮನಸ್ಸಾರೆ ಹೇಳ್ತಾ ಇದ್ದೀನಿ, ಇದು ಸೂಪರ್ ಹಿಟ್ ಆಗತ್ತೆ. ತುಂಬ ಹಾಡುಗಳು ಚೆನ್ನಾಗಿದೆ. ಬೆಸ್ಟ್ ಆಫ್ ಲಕ್ ಎಲ್ಲ ಟೀಮ್ಗೆ. ಥ್ಯಾಂಕ್ ಯು.